ಹಾಯ್ ಮಕ್ಕಳೇ, ಈ ದಿನದ ತರಗತಿಗೆ ಎಲ್ಲರಿಗೂ ಕೂಡ ಸ್ವಾಗತ. ನಾವಿವತ್ತು 1ನೇ ತರಗತಿಯ ಹೂದೋಟ ಅನ್ನುವಂತಹ ಪಾಠವನ್ನ ಮಾಡೋಣ. ಎಲ್ಲರೂ ರೆಡಿ ಇದ್ದೀರಾ ತಾನೆ? ಶುರು ಮಾಡೋಣ. ಹಾಗಾದ್ರೆ ಗದ್ಯ ಹೂದೋಟ. ಈ ಪಾಠದಲ್ಲಿರುವ ಸಂಭಾಷಣೆಯನ್ನು ಓದಿ ಹೇಳಿ, ಮಕ್ಕಳಿಂದ ಹೇಳಿಸಿ. ಸುಮಾ: ಅಜ್ಜಿ, ನೀವು ದಿನಾಲು ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ? ಅಜ್ಜಿ: ಹೌದು ಮಗು, ಹೂದೋಟಕ್ಕೆ ಬರಲು ನನಗೆ ತುಂಬಾ ಇಷ್ಟ. ಸುಮಾ: ಅಜ್ಜಿ, ಇಲ್ಲಿ ಹಲವಾರು ಮಂದಿ ನಡೆಯುತ್ತಾರಲ್ಲ, ಏಕೆ? ಸುಮಾ ಮತ್ತೆ ಅಜ್ಜಿಯ ನಡುವೆ ನಡೆದಿರುವಂತಹ ಒಂದು ಸಂಭಾಷಣೆ. ಸುಮಾ ಅನ್ನುವಂಥವಳು ನಿಮ್ಮ ತರ ಒಂದು ಪುಟಾಣಿ ಹುಡುಗಿ. ಅವಳು ಅಜ್ಜಿ ವಾಕ್ ಮಾಡ್ತಾ ಇದ್ರು. ನಾವೇನು ವಾಕ್ ಅಂತ ಹೇಳ್ತೀವಲ್ಲ, ವಾಕ್ ಮಾಡ್ತಾ ಇದ್ರು. ಆಗ ಸುಮಾ ಅನ್ನುವಂತ ಮಗ ಅಜ್ಜಿಯ ಹತ್ರ ಬಹಳ ಕುತೂಹಲದಿಂದ ಕೇಳ್ತಾಳೆ, ಯಾಕೆ ಅಜ್ಜಿ ಪ್ರತಿದಿನ ನೀವು ಓಡಾಡ್ತಾ ಇರ್ತೀರಾ ಅಂತ. ಅಜ್ಜಿ, ನೀವು ದಿನಾಲು ಸಂಜೆ ಹೂದೋಟಕ್ಕೆ ಬರ್ತೀರಿ ಅಲ್ಲವೇ? ನೀವು ಪ್ರತಿದಿನ ಸಂಜೆ ಹೂದೋಟಕ್ಕೆ ಬರ್ತೀರಿ ಅಲ್ವಾ ಅಂತ ಹೇಳಿ ಕೇಳ್ತಾಳೆ. ಯಾರು? ಸುಮಾ. ಅಜ್ಜಿ ಹೇಳ್ತಾರೆ, ಹೌದು ಮಗು, ಹೂದೋಟಕ್ಕೆ ಬರಲು ನನಗೆ ತುಂಬಾ ಇಷ್ಟ. ಹೌದು ಮಗು, ಹೂದೋಟಕ್ಕೆ ಬರ್ಲಿಕ್ಕೆ ತುಂಬಾ ಇಷ್ಟ. ಹೂದೋಟ ಅಂದ್ರೆ ನಾವೇನ್ ಪಾರ್ಕ್ ಅಂತ ಹೇಳ್ತೀವಲ್ವಾ, ಆ ಹೂದೋಟಕ್ಕೆ ಬರ್ಲಿಕ್ಕೆ ನಂಗೆ ತುಂಬಾ ಇಷ್ಟ ಅಂತ ಅಜ್ಜಿ ಹೇಳ್ತಾರೆ. ಸುಮಾ: ಅಜ್ಜಿ, ಇಲ್ಲಿ ಹಲವಾರು ಮಂದಿ ನಡೆಯುತ್ತಾರಲ್ಲ, ಏಕೆ? ಇಲ್ಲಿ ತುಂಬಾ ಮಂದಿ ನಡ್ಕೊಂಡು ಬರ್ತಾರಲ್ವಾ, ವಾಕ್ ಮಾಡ್ತಾ ಇರ್ತಾರಲ್ವಾ ಪ್ರತಿದಿನ, ಯಾಕೆ ಅಂತ ಸುಮಾ ಕೇಳ್ತಾಳೆ. ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ. ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ. ವಾಕ್ ಮಾಡೋದು ಅಥವಾ ನಡೆಯೋದು ತುಂಬಾ ಒಳ್ಳೆಯ ವ್ಯಾಯಾಮ, ದೇಹಕ್ಕೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅಂತ ಹೇಳಿ ಅಜ್ಜಿ ಹೇಳ್ತಾರೆ. ಸುಮಾ: ಅಜ್ಜಿ, ಅಲ್ಲಿ ಜೋಕಾಲಿ ಇದೆ, ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೇ? ಸುಮಾ ಹೇಳ್ತಾಳೆ, ಆಯ್ತು ಅಜ್ಜಿ, ನೀವು ವಾಕ್ ಮಾಡಿ, ಅಲ್ಲೊಂದು ಜೋಕಾಲಿ ಕಾಣಿಸ್ತಾ ಇದೆ, ನಾನು ಆ ಜೋಕಾಲಿ ಮೇಲೆ ಕುತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ಲಾ ಅಂತ ಕೇಳ್ತಾಳೆ. ಅಜ್ಜಿ ಹೇಳ್ತಾರೆ, ಅಜ್ಜಿ ಆಡು ಮಗು, ನಾನು ಸ್ವಲ್ಪ ನಡೆದಾಡಿ ಬರುತ್ತೇನೆ. ಅಜ್ಜಿ ಹೇಳ್ತಾರೆ, ಆಯ್ತು ಆಯ್ತು, ನೀನು ಆಟ ಆಡ್ಕೊಂಬಾ, ನಾನು ಸ್ವಲ್ಪ ವಾಕ್ ಮಾಡ್ತಾ ಇರ್ತೀನಿ ಓಡ ಹೇಳ್ತಾರೆ. ಸ್ವಲ್ಪ ಸಮಯದ ಬಳಿಕ ಅಜ್ಜಿ: ಜೋಕಾಲಿ ಆಡಿದ್ದು ಆಯ್ತೆ ಮಗು? ಅಜ್ಜಿ ಕೇಳ್ತಾರೆ ಸುಮಾ ಬಂದ ತಕ್ಷಣ, ನೀನು ಜೋಕಾಲಿ ಆಡಿದ್ದು ಆಯ್ತಾ ಅಂತ. ಸುಮಾ: ಆಯ್ತು ಅಜ್ಜಿ, ನಿಮ್ಮ ನಡೆದಾಟ ಆಯಿತೆ? ಆಯ್ತಜ್ಜಿ, ನಾನು ಆಟ ಆಡಿ ಆಯ್ತು, ನೀವು ನಡೆದಾಟ ಮಾಡಿ ಆಯ್ತಾ, ವಾಕ್ ಮಾಡಿ ಆಯ್ತಾ ಅಂತ ಹೇಳಿ ಸುಮಾ ಕೇಳ್ತಾಳೆ. ಯಾರನ್ನ? ಅಜ್ಜಿನ. ಆಯ್ತು ಮಗು, ಈಗ ಮನೆಗೆ ಹೋಗೋಣವೇ? ಆಯ್ತು, ನಾನು ನಡೆದಾಡಿ ಆಯ್ತು ಅಥವಾ ವಾಕ್ ಮಾಡಿ ಆಯ್ತು, ನಾವು ಮನೆ ಹೋಗೋಣ ಅಂತ ಕೇಳ್ತಾಳೆ. ಸುಮಾ: ಅಜ್ಜಿ, ನಾನು ದಿನಾಲು ನಿಮ್ಮ ಜೊತೆ ಹೂದೋಟಕ್ಕೆ ಬರುವೆ? ಅಜ್ಜಿ, ಪ್ರತಿದಿನ ನೀವು ವಾಕ್ ಬರ್ತೀರಲ್ವಾ, ನಾನು ನಿಮ್ ಜೊತೆ ಬರ್ಲಾ ಅಂತ ಹೇಳಿ ಕೇಳ್ತಾಳೆ ಸುಮಾ. ಅಜ್ಜಿ, ನೀನು ತುಂಬಾ ಜಾಣೆ. ಮಕ್ಕಳು ಚಿಕ್ಕಂದಿನಿಂದಲೇ ಇಂಥ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು. ಅಜ್ಜಿ ಹೇಳ್ತಾಳೆ, ನೀನು ತುಂಬಾ ಜಾಣೆ ಇದೆಯಾ, ತುಂಬಾ ಬುದ್ಧಿವಂತೆ ನೀನು. ಪ್ರತಿದಿನ ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೇನೆ ವಾಕ್ ಮಾಡೋದ್ರಿಂದ ತುಂಬಾ ಒಳ್ಳೇದಾಗತ್ತೆ. ಈ ಅಭ್ಯಾಸ ತುಂಬಾ ಒಳ್ಳೇದು, ಈಗಿಂದನೇ ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಅಜ್ಜಿ ಹೇಳ್ತಾರೆ ಸುಮಳಿಗೆ. ಅಂದ್ರೆ ಇದರಿಂದ ನಾವೇನ್ ತಿಳ್ಕೊಬಹುದು ಮಕ್ಕಳೇ? ವ್ಯಾಯಾಮ ಆಗುತ್ತೆ. ನಾವು ಪ್ರತಿದಿನ ನಡೆದಾಡೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಆಗತ್ತೆ. ಈ ಅಭ್ಯಾಸವನ್ನ ನಾವು ರೂಢಿಸ್ಕೊಳ್ಬೇಕು. ಪ್ರತಿದಿನ ನಾವು ಓಡಾಟ ಮಾಡಬೇಕು, ನಡೆದಾಡಬೇಕು. ಹೇಗೆ? ಬಿರುಸಿನ ನಡಿಗೆ, ಫಾಸ್ಟ್ ಆಗಿ ನಡೆದಾಡ್ಬೇಕು. ಅದರಿಂದ ರಕ್ತ ಸಂಚಾರ ಚಂದ ಆಗತ್ತೆ, ನಮ್ಮ ಮೈ ಕೈ ಕಾಲುಗಳಿಗೆ ಒಳ್ಳೆಯ ವ್ಯಾಯಾಮ ಆಗತ್ತೆ. ಹಾಗೆ ನಮ್ಮ ದೇಹ ಬುದ್ಧಿ ಎಲ್ಲವೂ ಕೂಡ ಚುರುಕಾಗತ್ತೆ. ಗೊತ್ತಾಯ್ತಾ? ಆದ್ರಿಂದ ನಡೆದಾಡೋದು ತುಂಬಾ ಒಳ್ಳೇದು ಅಂತ ಹೇಳಿ ಎಲ್ಲಾ ಮಕ್ಕಳು ಇದನ್ನ ತಿಳ್ಕೊಂಡು ಅಭ್ಯಾಸವನ್ನ ಮಾಡ್ಕೊಳ್ಳಿ, ದೊಡ್ಡವರಿಗೂ ಹೇಳಿ, ಮತ್ತೆ ನೀವು ಕೂಡ ರೂಢಿಸ್ಕೊಳ್ಳಿ ಅಂತ ಹೇಳಿ ಈ ಪಾಠವನ್ನ ನಿಮಗೆ ಇಟ್ಟಿರೋದು. ಪ್ರತಿನಿತ್ಯ ಹಿಂಗ ನಡೆದಾಡ್ತೀರಲ್ವಾ, ನಾನು ಕೂಡ ನಡೆದಾಡ್ತೀನಿ, ನೀವು ಕೂಡ ನಡೆದಾಡಿ. ಇದರಿಂದ ನಮ್ಮ ದೇಹ ಮನಸ್ಸು ಬುದ್ಧಿ ಎಲ್ಲವೂ ಕೂಡ ಚುರುಕಾಗತ್ತೆ. ಸುಮಾ ಕಲಿತ್ಲು ನೋಡಿ, ಅಜ್ಜಿ ಜೊತೆ ಸೇರ್ಕೊಂಡು ನಡೆದಾಡಿ ಅಜ್ಜಿ ಹತ್ರ ಏನಾಗುತ್ತೆ ಅಂತ ತಿಳ್ಕೊಂಡು ಅಜ್ಜಿಗೂ ಕೂಡ ಒಂದು ಒಳ್ಳೆಯ ಜೊತೆಗಾತಿ ಆದ್ಲು. ಅಷ್ಟೇ ಅಲ್ಲ, ತಾನು ಕೂಡ ಆ ಅಭ್ಯಾಸವನ್ನ ರೂಢಿಸ್ಕೊಂಡು ಅಲ್ವಾ. ಆದ್ರಿಂದ ನಾವು ಕೂಡ ಪ್ರತಿದಿನ ನಡೆದಾಡೋಣ. ಆಯ್ತು ಮಕ್ಕಳೇ,
ಈಗ ಏನು ಪದಗಳನ್ನ ಕೇಳಿದ್ವಿ ಅದನ್ನ ಒಂದ್ಸರಿ ಓದೋಣ. ಕೇಳಿದ ಪದಗಳು: ಅಜ್ಜಿ, ದಿನಾಲು, ಸಂಜೆ, ನೀವು, ಹೂದೋಟ, ಹೌದು, ಮಗು, ಹಲವಾರು, ಮಂದಿ, ನಡೆ, ದೇಹ, ಒಳ್ಳೆಯ ವ್ಯಾಯಾಮ, ಆರೋಗ್ಯ, ಅಗತ್ಯ, ಜೋಕಾಲಿ, ನಡೆದಾಟ, ಅಭ್ಯಾಸ, ಜಾಣೆ. ದಿನಾಲು ಅಂತಂದ್ರೆ ಪ್ರತಿದಿನ, ಸಂಜೆ ಸಾಯಂಕಾಲ ಎಲ್ರಿಗೂ ಕೂಡ ಗೊತ್ತಿದೆ. ಹೂದೋಟ ಅಂದ್ರೆ ಹೂವಿನ ಗಿಡಗಳೆಲ್ಲ ಇರುತ್ತಲ್ಲ, ವಿವಿಧ ರೀತಿಯ ಹೂವಿನ ಗಿಡಗಳೆಲ್ಲ ಇರುತ್ತೆ, ಪಾರ್ಕ್ ಅಂತ ಮಾಡಿರ್ತಾರೆ, ಅದಕ್ಕೆ ಹೂದೋಟ ಅಂತ ನಾವು ಹೇಳ್ತೀವಿ. ಹಲವಾರು ಅಂದ್ರೆ ತುಂಬಾ ಜನ ಅಂತ, ಮಂದಿ ಅಂದ್ರೆ ಜನರು, ನಡೆ ಅಂದ್ರೆ ನಡೆದಾಡೋದು, ಓಡಾಡೋದು, ವ್ಯಾಯಾಮ ಅಂದ್ರೆ ನಾವೇನ್ ಯೋಗಾಸನ ವ್ಯಾಯಾಮ ಹೇಳ್ತೀವಿ ಅದೇ. ಅರ್ಥ: ದಿನಾಲು ಪ್ರತಿದಿನ, ಜೋಕಾಲಿ ಅಂದ್ರೆ ಉಯ್ಯಾಲೆ ಅಥವಾ ಇನ್ನೊಂದು ಹೆಸರು ತೂಗುಮಣೆ,